ಹಾಯ್ ಎವ್ರಿವನ್. ಸೊ ತುಂಬ ದಿನ ಆದಮೇಲೆ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ನಾನು ನನ್ನ ಪಿ ಜಿ ತಂಗಿ ಫುಡ್ ಕೊಡೋಣ ಅಂತ ಡಿಸೈಡ್ ಆದ್ವಿ. ಹಾಗೆ ಫುಡ್ ಅಂದ ತಕ್ಷಣ ಏನು ಕೊಡೋದು ಅಂತ ಯೋಚನೆ ಬಂತು. ಸೊ ಫ್ರೂಟ್ ಬೌಲ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಹಾಲನ್ನು ತಗೊಂಡು ಒಂದು ಪಾತ್ರೆಗೆ ಹಾಲನ್ನು ಹಾಕ್ಕೊಂಡ್ವಿ. ಅದನ್ನು ಬಾಯ್ಲ್ ಮಾಡಿಕೊಂಡು ಅದಕ್ಕೆ ಶುಗರು ಮತ್ತು ಕಸ್ಟರ್ಡ್ ಪೌಡರ್ ಹಾಕಿ ಮಿಕ್ಸ್ ಮಾಡಿದ್ವಿ. ಅದಾದಮೇಲೆ ನಾವು ಫ್ರೂಟ್ಸ್ನೆಲ್ಲ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಆ್ಯಪಲ್, ಪಪ್ಪಾಯ, ಕಲ್ಲಂಗಡಿ, ಬನಾನಾ ಹಾಗೆ ದಾಳಿಂಬೆ, ದ್ರಾಕ್ಷಿ ಎಲ್ಲನೂ ರೆಡಿ ಮಾಡ್ಕೊಂಡಿರೋ ಪಾತ್ರೆಗೆ ಹಾಕಿದ್ವಿ. ಸೊ ನನ್ನ ಪ್ರಕಾರ ಏನು ಅಂದರೆ, ಚಿಕ್ಕದಾಗಲಿ ದೊಡ್ಡದಾಗಲಿ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಇದ್ದರೆ ಅದು ನಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೆ. ಸೊ ನಾನು ಅದನ್ನೇ ನಂಬೋದು ಕೂಡ. ಹಾಗೆ ಕೃಷ್ಣ ಒಂದು ಮಾತು ಹೇಳ್ತಾನೆ, ನಿನ್ನ ಕರ್ಮ ನೀನು ಮಾಡು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊತೀನಿ ಅಂತ. ಸೊ ನನ್ನ ಪ್ರಕಾರ ಇಲ್ಲದೆ ಇರೋ ಯೋಚನೆ ಎಲ್ಲ ಮಾಡ್ಕೊಂಡಿರೋದ್ರಕ್ಕಿಂತ ಮುಂದೆ ಏನಾಗಬೇಕೋ ಅದನ್ನು ಯೋಚನೆ ಮಾಡಿದರೆ ಉತ್ತಮ ಅನಿಸುತ್ತೆ. ಏನಂತೀರ? ಸೊ ಎಲ್ಲ ಕಟ್ ಮಾಡ್ಕೊಂಡಿರೋದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಏನೋ ಒಂದು ಕೆಲಸ ಮಾಡಬೇಕು ಅಂದರೆ ನಮ್ಮ ಹಿಂದೆ ಯಾರೋ ಇರಬೇಕು ಅಲ್ವಾ? ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ನಮ್ಮ ದೇವ್ರ ಬಗ್ಗೆ. ಸೊ ನಾನು ಅಂದ್ಕೊಂಡೆ ದೇವರಿಗೆ ಏನಾದ್ರು ಒಂದು ಸ್ವಲ್ಪ ಇಡೋಣ ಅಂತ ಹೇಳ್ಬಿಟ್ಟು ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ಅದ್ರಿಗೆ ಟಚಪ್ ಇರಲಿ ಅಂತ ಹೇಳ್ಬಿಟ್ಟು ಕಲ್ಲಂಗಡಿ ಹಣ್ಣನ್ನು ಅದ್ರ ಮೇಲೆ ಹಾಕಿದ್ವಿ. ಸೊ ಅದು ಹಾಕಿದ ಮೇಲೆ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ನಾನು ಮಾಡಿರೋ ಫ್ರೂಟ್ ಸಲಾಡ್ನ ನನ್ನ ದೇವರಿಗೆ ಇಟ್ಟು ಎಲ್ಲ ಒಳ್ಳೆಯದಾಗಲಿ, ಆದಷ್ಟು ಯಾರಿಗೆ ನೀಡಿರುತ್ತೋ ಅವರಿಗೆ ಈ ಫ್ರೂಟ್ ಸಲಾಡ್ ಸಿಗಲಿ ಅಂತ ಕೇಳಿಕೊಂಡೆ. ನನಗೆ ಏನು ಅಂದರೆ, ನಾನು ಕೊಡಬೇಕು ಅಂತ ಹೋದಾಗಲೇ ನನಗೆ ಯಾರು ಸಿಗೋದೇ ಇಲ್ಲ. ಸೊ ಆದರೂ ನನ್ನ ಪ್ರಯತ್ನ ನಾನು ಬಿಡಬಾರ್ದು ಅಲ್ವಾ? ಅದಕ್ಕೆ ಅದೆಷ್ಟೇ ಕಷ್ಟ ಆಗಲಿ ಮುಂದೆ ಹೋಗ್ತಾ ಇರೋಣ ಅಂತ. ಆಮೇಲೆ ದೇವರೇ ಒಂದು ದಾರಿ ತೋರಿಸ್ತಾನೆ. ಸೊ ನಾವೆಲ್ಲ ಬಾಕ್ಸಿಗೆಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಅದನ್ನೆಲ್ಲ ಪ್ಯಾಕ್ ಮಾಡಿದ್ವಿ. ನನ್ನ ತಂಗಿ ಯಾವತ್ತೂ ಕೆಲಸ ಮಾಡದಿದ್ದವಳು ಇವತ್ತು ಕೆಲಸ ಮಾಡಿ ಖುಷಿಯಾಗಿ ಕೆಲಸ ಮಾಡ್ತಿದ್ಲು. ಅವಳಿಗೆ ಇವತ್ತು ಫುಡ್ ಕೊಡೋಕ್ಕೆ ಹೋಗ್ತೀವಿ ಅನ್ನೋದೇ ಒಂಥರ ಖುಷಿ. ಸೊ ಎಲ್ಲ ಕೆಲಸನೂ ಅವಳೇ ಮಾಡ್ತಾಯಿದ್ಲು. ಫ್ರೂಟ್ಸ್ ಕಟ್ಟಿಂದ ಹಿಡಿದು ಎಲ್ಲ ಫ್ರೂಟ್ ಸಲಾಡಿಂದ ಹಿಡಿದು ಎಲ್ಲದನ್ನೂ ಅವಳೇ ಮಾಡ್ತಿದ್ಲು, ಫುಲ್ ಖುಷಿಯಾಗಿ. ಸೊ ನನಗಂತೂ ಅವಳು ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ಲೇಸಿಯಾಗಿ ಇರೋ ಅವಳು ಇವತ್ತು ನನ್ನ ಜೊತೆ ಫ್ರೂಟ್ ಕೊಡೋಕ್ಕೆ ಬರ್ತಿದ್ದಾಳೆ ಅಂದರೆ ನನಗೆ ತುಂಬ ಖುಷಿ ಆಯಿತು.